ನೀವು ಒಂದು ರೀಲಲ್ಲಿ ಹಾಕಿದ್ರಿ ಪಾಪ ಡಿ.ವಿ ಅವ್ರದ್ದು ಒಂದು ತಿಪ್ಪು ಗುಜರಿ ಅಂತ ಹಾಕ್ಬಿಟ್ಟು ನೀವು ಸ್ವಲ್ಪ ಅಫೆಂಡ್ ಆಯ್ತು ಅಥವಾ ಬೇಜಾರಾದ್ರ? ಕೇರಳ ಬಸ್ ನೋಡಿ ಹೆಂಗಿದೆ, ನಾವು ಗುಜರಿಗೆ ಹಾಕಿರ್ತೀವಲ್ಲ ಆ ತರ ಇದೆ. ಅಲ್ಲೋ ಗುಜರಿ. ಬಟ್ ನಾನು RX ಇಟ್ಟಿರೋನೆ ಆ ಗುಜರಿಯಿಂದ ತಗೊಂಡ್ಬಂದು 20 ರೂಪಾಯಿಗೆ ಪೇಂಟ್ ಆಗಿರ್ಬೋದು, 30 ರೂಪಾಯಿಗೆ ರಿಪೇರಿನೂ ಮಾಡಿಸಿರ್ಬೋದು. ಸೊ ಅದನ್ನ ಬೇರೆಯವರು ಈ RX ಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಬೈಕ್ ಯಾರು ನೋಡ್ತಾವ್ರ? ಏನ್ ಮಾಡ್ತಾ ಇದೀರಾ? ಕನ್ನಡ ಮೋಟೋ ವ್ಲಾಗಿಂಗ್ ಅಲ್ಲಿ ಏನೇನ್ ನಡೀತಾ ಇದೆ ಸ್ವಲ್ಪ ಬಿಸಿ ಬಿಸಿ ಚರ್ಚೆ ಮಾಡೋಣ ಅಂತ ಬಂದಿದ್ದೀವಿ. ತುಂಬಾ ಇದೆ. ನಮಸ್ಕಾರ ಅನ್ಕೊಂಡಿದ್ದೀವಿ ಎಲ್ರಿಗೂ ASN ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಬಾನ್ ಬೀಸ್ಟ್ ಬೈಕರ್ ಅಂಡ್ ASN ವ್ಲಾಗ್ಸ್. ಚರ್ಚೆ ಕಂಟೆಂಟ್ ನ ವೈರಲ್ ಮಾಡೋದಕ್ಕೋಸ್ಕರ ಅಲ್ಲ, ನಮ್ಮ ಒಪಿನಿಯನ್ ಏನಿದೆ ಸಿಂಪಲ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇವನ್ ಇವಾಗಲೂ ನಮಗೆ ಗೊತ್ತಿಲ್ಲ ನಾವೇನ್ ಮಾತಾಡ್ತೀವಿ ಮುಂದೆ ಅಂತ. ಫಸ್ಟ್ ನಾವ್ ಹೆಂಗ್ ಪರಿಚಯ ಆದ್ವಿ, ಈ ತರ ಎಲ್ಲ ಯಾರು ಮೀಟ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ನೀವು ಫಸ್ಟ್ ನಮ್ಮ ಕಾಲೇಜಿಗೆ ಬಂದಿದ್ರಿ, ಇದು ಪ್ಲೇಸ್ಮೆಂಟ್ ಮೀಟಿಂಗ್ ನಡೆಯುತ್ತೆ ಫಸ್ಟ್. ಸೊ ಇವರು ಜಪಾನ್ ಕಂಪ್ನಿ ಬ್ರೋ, ನೀವು ಇಲ್ಲಿ ನಾನು ಜಪಾನ್ ಕಂಪ್ನಿ ಇರೋಕ್ಕಿಂತ ಅರ್ಥ ಆಗ್ಲಿಲ್ಲ ಅಲ್ಲಿ ಫಸ್ಟ್. ಬ್ರೋ ನಾನು ಎಲೆಕ್ಟ್ರಾನಿಕ್ಸ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋದು. ಇಟ್ ಜಸ್ಟ್ ಹ್ಯಾಪನ್, ಜಾಪನೀಸ್ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ಯೋಕೋಗಾವಾ ಅಂತ. ಸೊ ಅಲ್ಲಿ ಆಟೋಮೇಷನ್ ಇಂಜಿನಿಯರ್ ಕೆಲಸ ಮಾಡಕ್ಕೆ ಅಂತ ಸೇರ್ಕೊಂಡಾಗ ಜಾಪನೀಸ್ ಕಲ್ತಿದ್ದು. ಇವಾಗ ನಿಮ್ಗೆ ಜಪಾನೀಸ್ ಬರುತ್ತೆ? ಬೆಸ್ಟ್ ಆಫ್ ಲಕ್ ಜಪಾನ್. ನಾನು ಕರಾಟೆ ಹೋಗ್ತಾ ಇದ್ದೆ ಮುಂಚೆ. ಕರಾಟೆ ನಮಗೆ ಕೌಂಟ್ಸ್ ಹೇಳೋರು, ಸಂಪಾಯ್ ಸೆನ್ಸಾಯ್. ಸೆಂಪಾಯ್ ಅಂದ್ರೆ ಸೀನಿಯರ್, ಸೆನ್ಸಾಯ್ ಅಂದ್ರೆ ಟೀಚರ್. ನನ್ನ ಇಂಟ್ರೋಲ್ ಯಾವಾಗ್ಲೂ ನಾನು ನಮಸ್ಕಾರ ಅಂಡ್ ಕೊನ್ನಿಚಿವಾ ಅಂತ ಹೇಳ್ತೀನಲ್ಲ. ಯಾಕೆ ಬ್ರೋ ಏನಾಯ್ತು? ಬೈಕ್ ಯಾರೋ ನೋಡ್ತಾವ್ರ? ಏನ್ ಮಾಡ್ತಾ ಇದೀರಾ? ಕುತ್ಕೊಂಡು ನೋಡ್ತಾ ಇದೀರಲ್ಲ, ನೋಡ್ಬಿಟ್ಟು ಹೋಗಿ ಎಷ್ಟೇ ಅದೇನು ಕತ್ಬೇಕು ಹತ್ತಿದ್ದೀರಾ? ನಿಮ್ ಈ ಪಕ್ಕದಲ್ಲಿ ಇದಾರಲ್ಲ ಅವರು. ಅದೇ ನಿಮ್ ಕೆಲಸ ಮಾಡಿ, ಗಾಡಿ ಮುಟ್ಟಬೇಡಿ, ಹಂಗೆ ನೋಡ್ಕೊಂಡು ಹೋಗಿ ಅಷ್ಟೇ. ಕಾಲ್ ಯಾರಿಟ್ಟಿದ್ದು? ನಿಮ್ ಹಿಂದೆ ಇದಾರಲ್ಲ ಅವರು. ನಾವ್ ಏನು ಮಾಡ್ತಿಲ್ಲ ಸರ್, ಕೇಳ್ತಾ ಇದ್ವಿ, ನೀವೇ ತರ ಹಿಂದೆ ಕಾಲಿಟ್ಟಿದ್ದು, ಅದಕ್ಕೇನೆ. ಆಯ್ತಪ್ಪ ಆಯ್ತು, ಸರಿ ಆಯ್ತು ಹೋಗಿ ಆಯ್ತು. ಓಕೆ, ಸ್ವಲ್ಪ ಡಿಸ್ಟ್ರಾಕ್ಟ್ ಆದ್ವಿ. ಏನು ಹೇಳಕ್ಕಾಗಲ್ಲ. ಈಗ ನನಗೆ ಗಾಡಿ ಕಾಣಿಸ್ತಾ ಇಲ್ಲ. ಅವ್ರು ಬಂದಿ ಅವ್ರು ಗಾಡಿ ನೋಡ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಗಾಡಿ ಮೇಲೆ ಹತ್ತಿ ನೋಡಿ, ಇವಾಗ ಮತ್ತೆ ಅದ್ ಕೂತ್ಕೊಂಡ್ರು. ಗಾಡಿ ಮೇಲೆ ಕೂತವ್ರ ನೋಡಿ, ಇವಾಗ ಟಚ್ ಮಾಡಿಲ್ಲ ಅಂತ ಇವಾಗ ಮತ್ತೆ ಅದ್ ಕೂತ್ಕೊಳ್ತಿದಾರೆ, ಏನೋ ಮಾಡ್ತಿದಾರೆ. ಅದು ಮರದ ನನ್ಗೂ ಗೊತ್ತಾಗ್ತಾ ಇಲ್ಲ. ಬ್ರೋ ಹಿಂಗ್ ಕಾಲ್ ಹಾಕ್ತಿದ್ದಾರೆ, ಹ್ಯಾಂಡ್ ಮೇಲೆ ಹಿಂಗ್ ಕಾಲ್ ಹಿಂಗ್ ಆಗ್ತಾ ಇದ್ದಾನೆ, ಅದಕ್ಕೆ ಕಿರ್ಚಿದ್ದು. ಇಲ್ಲಿಂದ ಹೆಂಗ್ ಕಾಣಿಸ್ತಾ ನಿಮ್ಗೆ? ಇಲ್ಲಿಂದ ನೀಟಾಗಿ ಕಾಣಿಸ್ತಿದೆ ಗ್ಯಾಪ್ ಅಲ್ಲಿ. ನಿಮ್ಗೆ ಆ ಕಡೆಯಿಂದ ವ್ಯೂ ಇದೆ. ಕಾಲ್ ಮೇಲೆ ಹೋಯ್ತು ಅಂದ್ರೆ ಗೊತ್ತಲ್ಲ, ಲಾಂಗ್ ಟಕ್ ಅನ್ಸ್ತಾರೆ ಒಂದೇ ಸಲ. ಅನ್ಸ್ಬಿಟ್ಟು ಡೌನ್ ಬಿಡ್ತು ಅಂದ್ರೆ ಗಾಡಿ ಹೋಯ್ತು ಅಷ್ಟೇ. ನನ್ ಹೊಟ್ಟೆ ಕಾಣಿಸತ್ತಲ್ಲ ಅಂತ ನನ್ ಚಿಂತೆ ಆಗಿದೆ ಇಲ್ಲಿ. ನೀವು ಪಾಸ್ ಔಟ್ ಯಾವ ಇಯರ್ ಬ್ರೋ? 2012 ಮೀಟ್ ಆಗಿದ್ದು. ಕೋವಿಡ್ ಎಲ್ಲ ಮುಗ್ದಿ ನಮ್ಮ ಆಪರೇಷನ್ಸ್ ಮತ್ತೆ ಸ್ಟಾರ್ಟ್ ಆಗಿತ್ತು, ಎಲ್ಲ ಆನ್ಲೈನ್ ಮಾಡ್ತಿದ್ವಿ. ಅವಾಗ ನಾನು ಅನ್ಕೋತಾ ಇದ್ದೆ ಎಲ್ಲಾರು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದಾರೆ, ನಮ್ಗೂ ಇಷ್ಟ ಗಾಡಿಗಳು ಮೊದ್ಲಿಂದನೂ ಓಡಿಸ್ತಾ ಇದೀವಿ, ನಾನು ಮಾಡೋಣ ಅಂತ. ಅವಾಗ ಆಬ್ವಿಯಸ್ಲಿ DV ಅವ್ರು ಇದ್ರು, ಟ್ರಿಪಲ್ ರಶ್ ಅವಾಗ ತಾನೇ ಶುರು ಮಾಡ್ಕೋತಾ ಇದ್ರು. ಈ ಕಾಲೇಜ್ ಹುಡುಗರಲ್ಲಿ ಕಮ್ಯುನಿಟಿಯಲ್ಲಿ ತುಂಬಾ ಸ್ಪ್ರೆಡ್ ಆಗಿತ್ತಲ್ಲ, ಡೈಲಿ ವ್ಲಾಗ್ಸ್ ಹಾಕ್ತಿದ್ರಲ್ಲ. CMRIT ಅಂತ ನೋಡ್ಕೊಂಡಿದ್ದೆ, ನೀವು ಲೌಡ್ ಎಕ್ಸಾಸ್ಟ್ ಹಾಕಿದ್ರಿ ನಿಮ್ಮ ಡಾಲ್ಫಿನ್. ನಾವು ಫಸ್ಟ್ ಟೈಮ್ ಹೋಗಿದ್ದು ಒಂದು ಪ್ಲೇಸ್ಮೆಂಟ್ ಕೋಆರ್ಡಿನೇಷನ್ ಅದೇನೆ. ಅದಾದ್ಮೇಲೆ ಮತ್ತೆ ಯಾವ್ದೇ ಪ್ಲೇಸ್ಮೆಂಟ್ ಹೋಗಿಲ್ಲ, ಅದೇ ಲಾಸ್ಟ್, ಅದೇ ಫಸ್ಟ್. ಅದೇನೋ ಒಂಥರ ಕೋಇನ್ಸಿಡೆಂಟ್ ಆಗಿ ಕರೆಕ್ಟ್ ಆಗಿ ಮೀಟ್ ಆಗಿದ್ವಿ. ನೋಡಿ, ಒಂದ್ ಒಳ್ಳೆ ಕಾಕತಾಳೀಯ ಕತೆ ಇದು. ನಾವು ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿಲ್ಲ ಬ್ರೋ ಕಾಲೇಜಲ್ಲಿ. ಇಂಜಿನಿಯರ್ಸ್ಗೆಲ್ಲ ಜಪಾನ್ ಅಲ್ಲಿ ಕೆಲಸ ಕೊಟ್ಟು ಕಳಿಸ್ತಾ ಇದೀವಿ. ಇದುವರೆಗೂ ಒಂದು 500 ಇಲ್ಲಿ ಏನು ಕೆಲಸ ಇಲ್ಲ ಅಂತಲ್ಲ, ಯಾವ ತರ ಇಲ್ಲ, ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಹೊರಗಡೆ ಹೋಗಿ ಬಂದ್ರೆ ಅದೊಂದು ಮೈಂಡ್ ಸೆಟ್ಟೇ ಬೇರೆ. ನಾವು ಪ್ರಪಂಚ ನೋಡೋ ರೀತಿನೇ ಬದಲಾಗುತ್ತೆ. ಅಂಡ್ ಸ್ಯಾಲ್ರಿ ವೈಸ್ ಆಗಿರ್ಬೋದು, ಎಕ್ಸ್ಪೋಜರ್ ವೈಸ್ ಆಗಿರ್ಬೋದು, ಎಲ್ಲ ಹೊರ ದೇಶಕ್ಕೆ ಹೋಗೋದೇ ಸ್ಯಾಲ್ರಿಯಿಂದ. ಹೌದು. ಸೊ ಬೈಸ್, ಆಮೇಲೆ ಈ ವ್ಲಾಗ್ ನೋಡ್ತಿರೋ ಇವಾಗಲೇ ಹೇಳ್ಬಿಡ್ತೀವಿ, ಇಬ್ರಿಗೂ ಶೀತ ಆಗಿದೆ, ಸ್ವಲ್ಪ ಎಡಿಟ್ ಅಲ್ಲಿ ಕಟ್ಸ್ ಇರ್ತವೆ. ನಿಮ್ಮ ಹತ್ರ ಆಲ್ರೆಡಿ 390 NS RXZ. ನಾನು ಫಸ್ಟ್ ಶುರು ಮಾಡಿದ್ದು RTR 160. ಲಾಗ್ ಗಿಗಿ ಅಂತೆಲ್ಲ ಏನಿಲ್ಲ. ಡ್ಯೂಕ್ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಿತ್ತು ಅಂತ ನಮ್ಮ ಮನೇಲಿ ಒಪ್ಲಿಲ್ಲ. ಆ ದುಡ್ಡು ಹಂಚೋದಕ್ಕೂ ನಮ್ಮ ಹತ್ರ ಕಾಸು ಇರ್ಲಿಲ್ಲ ಅವಾಗ. ಅದಾದ್ಮೇಲೆ 2019 ಅಲ್ಲಿ NS 200 ತಗೊಂಡೆ. ಸೊ ನಾನ್ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು NS ಅಲ್ಲೇ. ಸೊ ಮೊದಲನೇ ಗಾಡಿಗೆ ಗಿಲ್ಕಿ ಅಂತ ಹೆಸರಿಟ್ಟೆ. ಅದಾದ್ಮೇಲೆ ವೈಟ್ ಬ್ಯೂಟಿ ಬಂತು, ಮಿಲ್ಕಿ ಅಂತ ಹೆಸರಿಟ್ಟೆ. ಅದಾದ್ಮೇಲೆ RC 390 ಇವತ್ ಬಂದಿರೋ ಗಾಡಿ, ಅದು ವಿಸ್ಕಿ. ಕೋಇನ್ಸಿಡೆಂಟ್ ಎಲ್ಲ ಇದೇ ತರ ಆಗ್ಬೇಕು. ಸ್ವಲ್ಪ ಫಸ್ಟ್ ಗಿಲ್ಕಿ ಮಿಲ್ಕಿ ಸ್ವಲ್ಪ ಹಂಗೆ ಬಂತು, ಅದಾದ್ಮೇಲೆ ಇದೇ ತರ ಇಟ್ಕೊಂಡು ಹೋಗೋಣ ಅಂತ ಅನ್ಸ್ತು. ವಿಸ್ಕಿ ಏನಕ್ಕಪ್ಪ ಅಂದ್ರೆ RC 390 ಮೊದ್ಲೇ ಅದು ಕುಡ್ದು ಹೆಂಗ್ ಆಡ್ತಾರೋ ಹಂಗೆ ಆಡುತ್ತೆ ಗಾಡಿ. ಆಮೇಲೆ ಚೆನ್ನಾಗೂ ಕುಡಿಯುತ್ತೆ, ಪೆಟ್ರೋಲ್ ಚೆನ್ನಾಗಿ ಕುಡಿಯುತ್ತೆ, ಅದಕ್ಕೆ ವಿಸ್ಕಿ ಅಂತ ಹಂಗೆ ಇಟ್ಟೆ. ನೆಕ್ಸ್ಟ್ RXZ ತುಂಬಾ ಆಪ್ಷನ್ಸ್ ಬಂತು. ರಾಕಿ ಅಂತ ಬಂತು, ಬೆಂಕಿ ಅಂತ ಬಂತು.
ನೋಡಿ ಹಂಗೆ ಒಂದ್ ಕಣ್ಣು ಇಟ್ಟಿರಿ. ಒಂದು ಬ್ರೋ ನಾವು ಅಲ್ಲೇ ನಿಂತ್ಕೊಂಡು ಬ್ಲಾಗ್ ಮಾಡೋಣ ಬನ್ನಿ ಬ್ರೋ. ಅಲ್ಲೇ ಹೋಗೋಣ. ಬೆಸ್ಟ್ ಬನ್ನಿ ಬೇಡ. ಇಲ್ಲಿ ಯಾಕೋ ಎಲ್ಲ ಬಂದು ನಿಲ್ಸಿ ಗಾಡಿ ನೋಡ್ತಾವ್ರೆ, ಮುಟ್ತಾವ್ರೆ, ಎದೆ ಜಲ್ ಅನ್ನೋ ಸಾಧ್ಯತೆಗಳು ತುಂಬಾ ಇದೆ. ಅದಕ್ಕೋಸ್ಕರ ಬನ್ನಿ ಗಾಡಿ ಹತ್ರನೇ ಹೋಗ್ಬಿಟ್ಟು ಅಲ್ಲೇ ನಮ್ಮ ಮಾತುಕತೆನ ಮುಂದುವರ್ಸೋಣ. ನೀವು ಒಂದು ರೀಲಲ್ಲಿ ಹಾಕಿದ್ರಿ ಪಾಪ ಡಿ.ವಿ ಅವ್ರದ್ದು ಒಂದು ಕ್ಲಿಪ್ ಗುಜರಿ ಅಂತ ಹಾಕ್ಬಿಟ್ಟು ನೀವು ಸ್ವಲ್ಪ ಅಫೆಂಡ್ ಆಯ್ತಾ ಅಥವಾ ಬೇಜಾರಾದ್ರ? ಅಫೆಂಡ್ ಅಂತ ಏನಿಲ್ಲ, ನಾನು ಅಲ್ಲಿ ಆಕ್ಚುಲಿ ತೋರಿಸಿರೋದೇ ಬೇರೆ. ಹೌದು, ಬೇರೆ. ನಾನು ಮುನ್ನಾರ್ ಟ್ರಿಪ್ ಕೇರಳಾಗ ಹೋಗಿದ್ದಾಗ ನನ್ಗೆ ಸಡನ್ ಆಗಿ ಒಂದು ಹಳೆ ಬಸ್ ಬಂತು. ನಿಮ್ಗೆ ಗೊತ್ತಿರಂಗೆ ಕರ್ನಾಟಕ ಸ್ಟೇಟ್ ಅಲ್ಲಿ ಬಸ್ಗಳನ್ನ ಮ್ಯಾನೇಜ್ ಮಾಡೋ ತರ ಹೈಟೆಕ್ ಬಸ್ಗಳು ಇಟ್ಟಿರೋ ತರ ಬೇರೆ ಯಾವ ಸ್ಟೇಟ್ ಅವರು ಇಟ್ಟಿಲ್ಲ. ಸೊ ನನ್ಗೆ ಸಡನ್ ಆಗಿ ತಲೆಗೆ ಬಂದಿದ್ದು, ಒಳ್ಳೆ ಬಸ್ನ ಗುಜರಿ ತರ ಇಟ್ಟಿದಾರಲ್ಲ ಗುರು ಅಂತ ನನ್ಗೆ ಬಂದಿತ್ತದು. ಸೊ ನಾನು ಅದಕ್ಕೆ ಏನ್ ಮಾಡಿದೆ, ಎಡಿಟ್ ಟೈಮಲ್ಲಿ ಇದು ಕಾಂಟ್ರವರ್ಸಿ ಆಗಿತ್ತು, ಸುಮ್ನೆ ಒಂದ್ ಮಧ್ಯ ಕ್ಲಿಪ್ ಹಾಕೊಳ್ಳೋಣ. ಅಲ್ಲಿ ಆಕ್ಚುಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನಾನೇ ನನಗ್ ಗುಜರಿ ಅಂತ ಹೇಳ್ಕೊಂಡಿರೋದು. ಕೇರಳ ಬಸ್ ನೋಡಿ ಹೆಂಗಿದೆ, ನಾವು ಗುಜರಿಗೆ ಹಾಕಿರ್ತೀವಲ್ಲ ಆ ತರ ಇದೆ. ಅಲ್ಲೋ ಗುಜರಿ ನನ್ನನ್ನು ನಾನೇ ಟ್ರೋಲ್ ಮಾಡ್ಕೊಂಡಿದೀನಿ ಅಂತ ಕೆಲವ್ರಿಗೆ ಮಾತ್ರ ಅರ್ಥ ಆಗಿದೆ. ಬಟ್ ನನ್ ತೋಟೆ ಆ ಹಳೆ ಬಸ್ ನೋಡಿ ಗುಜರಿ ಅಂತ ಬಂತು. ಬಟ್ ನಾನು RX ಇಟ್ಟಿರೋನೆ, ನಾನು ಆ ಗುಜರಿಯಿಂದ ತಗೊಂಡ್ಬಂದು 20 ರೂಪಾಯಿಗೆ ಪೇಂಟ್ ಆಗಿರ್ಬೋದು, 30 ರೂಪಾಯಿಗೆ ರಿಪೇರಿನೂ ಮಾಡಿಸಿರ್ಬೋದು. ಬಟ್ ನಾನೇನು ಹೇಳ್ತೀನಿ ಅಂದ್ರೆ, ಲೈಕ್ ಅದು ಪರ್ಟಿಕ್ಯುಲರ್ ಆಗಿ ಇನ್ ಪರ್ಸನ್ ಒಬ್ಬ ವ್ಯಕ್ತಿಗೆ ಅವ್ರು ಅಷ್ಟೇ ಹೇಳಿರೋದು. ಅಂದ್ರೆ ಈಗ ಬೈಕಿಂಗ್ ವಿಷಯಕ್ಕೆ ಅವ್ರು ಬಂದೇ ಇಲ್ಲ ಅಲ್ಲಿ, ಅದನ್ನ ಮ್ಯಾನಿಪುಲೇಟ್ ಮಾಡ್ತಾ ಇರೋದು ಬೇರೆಯವ್ರು ಆ ಥರ. ಬಟ್ ಹೆಂಗೆ ಅಂದ್ರೆ, ಈಗ ಇನ್ನೊಬ್ರೇನೋ ಮಾಡ್ತಿದ್ದಾರೆ, ಅದನ್ನ ನಿಮ್ ಕೈಲಿ ಮಾಡೋಕ್ಕಾಗಲ್ಲ. ಸೊ ನೀವು ಇನ್ನೊಂದೇನಂತಂದ್ರೆ ಆಲ್ಟರ್ನೇಟಿವ್ ಅದೇ ಹೈಪ್ ಅಂತ ಬಿಲ್ಡಪ್ ಕೊಡಕ್ ಹೋಗ್ತಿರಲ್ಲ, ಸೊ ಅದು ತಪ್ಪು ಅಂತ ಹೇಳಿ ಅದಕ್ಕೆ ಅವರು ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಅದೊಂದು ಏನೋ ವಿಷಯಕ್ಕೆ ಹೇಳಿರೋದು ಗುಜರಿ ಅಂತ. ಸೊ ಅದನ್ನ ಬೇರೆಯವರು ಈ RX ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. RX ಇದಕ್ಕೂ ಸಂಬಂಧನೇ ಇಲ್ಲ. ಈವನ್ 3 years ಬ್ಯಾಕ್ ಅವರೇನೆ ಲೆಜೆಂಡ್ ಅಂತೆಲ್ಲ ಹೇಳಿರೋದು ವಿಡಿಯೋ ಹೇಳಿದ್ದಾರೆ. ನಾನು ನನ್ನ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ಗಿರ್ಬೋದು, ಫಾಲೋವರ್ಸ್ಗಿರ್ಬೋದು, ಅಥವಾ ಹೋಲ್ RX ಫ್ಯಾಮಿಲಿಗೆ ಹೇಳ್ತಾ ಇದ್ದೀನಿ, 2 Stroke ಫ್ಯಾಮಿಲಿಗೆ, ಎಲ್ಲದನ್ನು ಕಾಂಟ್ರವರ್ಸಿ ಮಾಡ್ತಾ ಹೋದ್ರೆ ಇದು ನೆವರ್ ಎಂಡಿಂಗ್ ಸ್ಟೋರಿ. ನಿಮಗೆ ಸೂಪರ್ ಬೈಕ್ಸ್ ಇಷ್ಟ ಇದೆಯಾ, ಫಾಸ್ಟ್ ಬೈಕ್ಸ್ ಇಷ್ಟ ಇದೆಯಾ, ಅದನ್ನು ಇಷ್ಟಪಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಆ ಕಾಂಟೆಂಟ್ನ ತಗೊಳ್ಳಿ. RX ಬಗ್ಗೆ ಬೇಕಾ, ಈಗ ನಂತರನೂ ಸುಮಾರು ಜನ RXಗಳ ಬಗ್ಗೆನೇ ಹೆಂಗೆ ಮೇಂಟೈನ್ ಮಾಡಬೇಕು, ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ನಾವು ಅದನ್ನ ನೋಡಿಕೊಂಡು ಕಲಿತಾ ಎಂಜಾಯ್ ಮಾಡ್ತಾ ಹೋಗೋಣ. ಈ ಕಾಂಟ್ರವರ್ಸಿಗೆ ಒಬ್ಬೊಬ್ರು ಬೆಂಕಿಗೆ ತುಪ್ಪ ಸುರಿತಾ ಅದು ಇಲ್ಲಿ ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ನೀವು ಯಾರೋ ಒಬ್ರು ಹೇಳೋದನ್ನ ಯೋಚನೆ ಮಾಡ್ಕೊಂಡು ನೀವು ಬಕ್ರ ಆಗ್ಬೇಡಿ, ಫನ್ ಆಗಿ ತಗೊಳ್ಳಿ, ಅಲ್ಲಿಗೆ ಬಿಟ್ಬಿಡಿ. ಅವೆಲ್ಲ ಸುಮ್ಮನೆ ವೇಸ್ಟ್. ವಿಡಿಯೋ ತರ ನೋಡಿ ಸುಮ್ಮನಾಗಿ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ಬೈಕಿಂದ ಏನೋ ಇನ್ಫಾರ್ಮೇಶನ್ ತಗೊಳಕಾದ್ರೆ ಬೈಕ್ ಇನ್ಫಾರ್ಮೇಶನ್ ತಗೊಳ್ಳಿ. ಅದು ಬಿಟ್ಟರೆ ರೈಡ್ಸ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿ, ಈ ನಮ್ದೊಂದು ಜರ್ನಿನ ಫೀಲ್ ಮಾಡಿ. ಅದು ಬಿಟ್ಟು ಜಾಸ್ತಿ ಇನ್ವಾಲ್ವ್ ಆಗೋದ್ರಿಂದ ಏನಿಲ್ಲ. ನಾವು ಯಾರು ವ್ಯಕ್ತಿಗಳನ್ನ ಬದಲಾಯಿಸಕ್ಕಾಗಲ್ಲ ಬ್ರೋ. ನಾವು ಮುಟ್ಟಲ್ರಾಗ್ತೀವ ವ್ಯಕ್ತಿನೂ ಬದಲಾಯಿಸಕ್ಕಾಗಲ್ಲ, ವ್ಯಕ್ತಿತ್ವನೂ ಬದಲಾಯಿಸಕ್ಕಾಗಲ್ಲ. ಬಿಟ್ಬಿಡ್ಬೇಕು, ನಡೀತಾ ಇರುತ್ತೆ, ಎಂಜಾಯ್ ಮಾಡಿ. ಈಗ ನೋಡಿ, ನಾವ್ ಇವತ್ತು ಬಂದ್ವಿ. ನಾನು RC 390 ಜಾಸ್ತಿ ಎಲ್ಲೂ ಓಡ್ಸಕ್ಕೆ ಆಗ್ತಾ ಇಲ್ಲ, ಟ್ರ್ಯಾಕ್ ಡೇ ಮಾಡ್ಬೇಕು ಅಂದ್ವಿ. ಆಯ್ತು, ಪ್ಲಾನ್ ಮಾಡೋಣ ಅಂತ ಹೇಳಿದ್ದಾರೆ. ಈ ತರ ಕಾಂಟೆಂಟ್ಸ್ ನಾವು ಕೊಡ್ತಾ ಹೋಗ್ತೀವಿ, ನೀವು ಕಾಂಟೆಂಟ್ಗೆ ವೆಯ್ಟ್ ಮಾಡ್ತಾ ಇರಿ. ಆಕ್ಚುಲಿ ನಾನು GT ತಗೊಂಡ್ ಬಂದಿದ್ರು RC 390 ನನಗೆ ಎವರ್ ಗ್ರೀನ್. ನನಗೆ ಎನಿ ಟೈಮ್ RC 390 ಈ ಸಿಂಗಲ್ ಸಿಲಿಂಡರ್ ಬೈಕಲ್ಲಿ ನನಗೆ ಯಾವ್ದು ಬೆಸ್ಟ್ ನೀವು ಫಸ್ಟ್ ಚೂಸ್ ಮಾಡ್ತೀವಿ ಅಂದರೆ BS3 RC 390 ಸಖತ್ ಡ್ರಾಪ್ ಅವ್ರು ಇದೆ. ಬಟ್ ನನಗೆ BS4 RC 390 ಸಖತ್ ಇಷ್ಟ ಆಗೋದು. ಓವರ್ ಆಲ್ ಆ ಲುಕ್ಸು, ಈವನ್ ಬ್ರೋ ಟಾಪಲ್ಲಿ 170 ಸ್ಪೀಡ್ ಇದು ಲಿಮಿಟ್ ಇಟ್ಟಿದ್ದಾರೆ, RPM ಲಿಮಿಟ್ ಇದೆ. ಇದು BS3 ಬೇಗ ಪುಷ್ ತಗೊಳುತ್ತೆ, ಬಟ್ ಏನೋ ಒಂದು ಸ್ವಲ್ಪ BS4 ಅಫೆಕ್ಷನ್ ಜಾಸ್ತಿ. ಇದೊಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆದ್ರೂ ಒಳ್ಳೆ ರಶ್ ಆಗುತ್ತೆ. ಹೌದು, ನೀವು ಇದನ್ನ ಆರಾಮಾಗಿ ಸ್ವಲ್ಪ ಟೂತ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಇದು ಮಾಡಿದ್ರೆ 186. ಆಕ್ಚುಲಿ ಈ ರೈಡ್ಗೆ ಚೇಂಜ್ ಮಾಡ್ಕೊಂಡು ಬರೋನಿದ್ದೆ, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗ್ಲಿಲ್ಲ. ಸ್ವಲ್ಪ ಈಗ ಹೊಸದಾಗಿ ಸರ್ವಿಸ್ ಆಗಿದೆ ಗಾಡಿ, ಇವತ್ತು ಹೋಗಿ ಚೇಂಜ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಟ್ಲೀಸ್ಟ್ RC 390 ಸ್ವಲ್ಪ ಕಂಟೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. RC 390 ಇಲ್ಲಿ ನಾನು ಹಾಕ್ಬೇಕು, ಇವಾಗ ನಿಮ್ ಜೊತೆ ಎಲ್ಲ ಬಂದು ಹಾಕ್ತೀನಿ. ಬಟ್ ನಮ್ಮ ಪೇಜ್ ಅಲ್ಲಿರೋ ಫಾಲೋವರ್ಸ್ ಎಲ್ಲರೂ RX, ನನ್ನ RX Z ಸ್ಮೋಕಿ ಫ್ಯಾನ್ಸ್ಗಳೇ ಜಾಸ್ತಿ ಇರೋದು. ನಾನು RX Z ಅಲ್ಲಿ ಓಡಿಸಿಲ್ಲ, ನಾನು RX Z ಒಂದ್ಸಲ ಓಡಿಸಿಲ್ಲ. ಆಕ್ಚುಲ್ ಆಗಿ RX 100 135 ಓಡಿಸಿದ್ದೀನಿ. ಬಟ್ ನಂಗೆ RX ಅಲ್ಲಿ ಒಂದೇ ಗ್ಯಾಪ್ನ ಬರುತ್ತೆ, ನಾನು ಬಿದ್ದಿರೋದು ಗ್ಯಾಪ್ನ ಬರುತ್ತೆ. ಎಲ್ಲರಿಗೂ RX ಅಂದ್ರೆ ಹೆಂಗ್ ಬಿದ್ವಿ ಅನ್ನೋದೇ ಬರೋದು. ಹೌದು, ಸರಿ ಬ್ರೋ, ಅವತ್ತು ಉಳ್ಕೊಂಡಿದ್ದೆ ಹೆಚ್ಚು ಒಂದು ಇದ್ರಲ್ಲಿ. ಬಟ್ ನಂದು ಅದೇ ಎಕ್ಸ್ಪೀರಿಯನ್ಸ್ ಅವತ್ತು. ವೆರಿ ರೀಸೆಂಟ್ ಅಲ್ಲಿ ಹೆವಿ ವಾಬಲ್ ಆಗಿ ಓ ಮೈ ಗಾಡ್ ಹೆಂಗೋ ಕಂಟ್ರೋಲ್ ಮಾಡಿ. ನಾನು ಫಸ್ಟ್ RX ಯಾವ ತರ ಅನ್ಕೊಂಡಿದ್ದೆ ಅಂದ್ರೆ, ಬೇರೆ ಗಾಡಿ ತರ ಎಲ್ಲ ಓಡಿಸ್ಬೋದು ಹಂಗೆ ಹಿಂಗೆ ಅಂತೆಲ್ಲ ಫೀಲ್ ಅನ್ಕೊಂಡಿದ್ದೆ. ಬಟ್ RX ನಾವು ಓಡಿಸೋದಕ್ಕೂ ಸ್ವಲ್ಪ
ಎಕ್ಸ್ಪೀರಿಯನ್ಸ್ 2 ಸ್ಟ್ರೋಕಲ್ಲಿ ಸ್ವಲ್ಪ ಪಳಗಿರೋರು ಅಷ್ಟೇ RX ಓಡ್ಸೋಕ್ಕಾಗೋದು. ಏನೋ ನೀನು 390 ಓಡಿಸಿದ್ರು RX ತಂದು ಕೊಟ್ರೆ ಆ ಬ್ರೇಕೇ ಹಿಡಿಯಲ್ಲ ಗಾಡಿಗಳು. ಇದೇ ಬೇರೆ ಅದೇ ಬೇರೆ. ಆಮೇಲೆ ಇಂಜಿನ್ ಬ್ರೇಕಿಂಗ್ ಎಲ್ಲ ನೀವು RX ಆಟ ಆಡ್ಬೇಕಷ್ಟೇ. ಆಮೇಲೆ ತುಂಬಾ ಜನಕ್ಕೆ ಗೊತ್ತಿಲ್ಲ RX ಅಲ್ಲಿ 4 ಸ್ಟ್ರೋಕ್ ತರ ಎಫೆಕ್ಟಿವ್ ಆಗಿ ಇಂಜಿನ್ ಬ್ರೇಕಿಂಗ್ ವರ್ಕ್ ಆಗಲ್ಲ 2 ಸ್ಟ್ರೋಕ್. ಯಾಕಂದ್ರೆ ಹೊಡಿತಾನೆ ಇರುತ್ತೆ ಸ್ಟ್ರೋಕ್, ಸುಮ್ಮನೆ ಹೊಡಿತಾ ಇರುತ್ತೆ. ಇದಾದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. RX ಅಲ್ಲಿ ಬರೀ ಇಂಜಿನ್ ಬ್ರೇಕಿಂಗು ವರ್ಕ್ ಆಗಲ್ಲ, ಬೈಕ್ ಬ್ರೇಕು ವರ್ಕ್ ಆಗಲ್ಲ, ಅದೊಂದು ಟೆಕ್ನಿಕ್ ಅಷ್ಟೇ. ಸೊ RX ಎಲ್ಲ ನಮ್ಮ 2000 ಅಲ್ವಾ ಬ್ರೋ, 2000 ಕಿಡ್ಸ್ಗೆ ಕನೆಕ್ಟ್ ಆಗಕ್ಕಿಂತ ಮೆಜಾರಿಟಿ 90s ಕಿಡ್ಸ್ಗೆ ಹೆವಿ ಕನೆಕ್ಟ್ ಆಗುತ್ತೆ RX. ಹೌದು, ನೀವು 2000 2000 ಮೇಲೆ 2000 ಅಲ್ಲ 2000 ಮೇಲೆ ಹೇಳಲ್ಲ. ಸೊ ಅದು ಆ ಥರ. ಬಟ್ ನಂಗೆ RX ಇಷ್ಟ ಏನಕ್ಕೆ ಇಷ್ಟ ಅಂದ್ರೆ ಅದು ಎಲ್ಲೋ ಹೋಗ್ತಾ ಇರುತ್ತೆ ಬ್ರೋ, ಎಲ್ಲೋ ಹೋಗ್ತಾ ಇರುತ್ತೆ, ಇಲ್ಲೇ ಸೌಂಡ್ ಕೇಳ್ತಾ ಇರುತ್ತೆ. ಈವನ್ ನೀವು ಸೂಪರ್ ಬೈಕ್ಸ್ ಕಾಮನ್, ಏನಕ್ಕಂದ್ರೆ ಅಷ್ಟು ಸೌಂಡ್ ಸಿಂಗಲ್ ಸಿಲಿಂಡರ್ ಗಾಡಿ ಎಲ್ಲೋ ಹೋಗ್ತಾ ಇರುತ್ತೆ. ಆಮೇಲೆ ಮಫ್ಲರ್, ಒಂದೊಂದು ಮಫ್ಲರ್ ಅಲ್ಲೂ ಒಂದೊಂದು ಟ್ಯೂನ್ ತೆಗಿಬಹುದು. ನನ್ನ ಪೇಜಲ್ಲಿ ಹಾಕಿದೀನಿ. ನಾವೊಂಥರ ಮ್ಯೂಸಿಷಿಯನ್ಸ್ ಇದ್ದಂಗೆ RX ಅಲ್ಲಿ. ಅದನ್ನ 4 ಸ್ಟ್ರೋಕ್ ಎಲ್ಲ ತೆಗಿಯಕ್ಕಾಗಲ್ಲ, ಅದು ಸುಮ್ಮನೆ ಹುಯ್ ಹುಯ್ ಅನ್ನುತ್ತೆ. ಬಟ್ ಪ್ಯಾಮ್ 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 ಅಂತ ಹೆಂಗಾರು ಎತ್ಬೋದು. ಬಾಯ್ ಬಾಯ್ ಬಾಯ್.